ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೋಡೋಣ. ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಗಿವ್ ದ ರೆಸ್ಪೆಕ್ಟ್. ಇಲ್ಲಿ 3 ಗ್ರೂಪ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಮೊದಲನೇದು ಎರಡನೇದು ತುಂಬ ಯೋಚನೆ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಡಿಸಿಷನ್ ತಗೊಳ್ಬೇಕು ಅಂತ ಅವ್ರಿಗೆ ಯಾವಾಗಲೂ ಗೊತ್ತಾಗೋದಿಲ್ಲ. ಸೊ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳೋದ್ಕಿಂತ ಅವ್ರು ನಿಮ್ಮನ್ನು ಒಂದು ರೀತಿ ಮಗು ಥರ ನೋಡ್ತಾರೆ ಅಂತ ಅನ್ಸುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮಗೇನು ಬರುತ್ತೆ ನೋಡೋಣ. ನಿಮಗೆ ಮೇ ಬಿ ಮಲ್ಟಿಪಲ್ ಅಡ್ಮೈರ್ ಇರಬಹುದು, ಮಲ್ಟಿಪಲ್ ಪಾರ್ಟ್ನರ್ ಇರಬಹುದು. ಏಸ್ ಆಫ್ ಕಪ್ ಇದೆ. ಸೊ ನಿಮ್ಮ ಪಾರ್ಟ್ನರ್ಗೆ ಮತ್ತು ನಿಮಗೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಹೊಸ ಪ್ರೀತಿ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಕೆಲವರಿಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ. ಮೊದಲನೇದು, ಎರಡನೇದು, ಮೂರನೇದು, 3 ಬೇಕಾದರೂ ನೋಡಿ. ವಾವ್, 8 ಆಫ್ ಕಪ್ಪು ಮತ್ತು 9 ಆಫ್ ಪೆಂಟಕಲ್. ಕೆಲವರು ಇಲ್ಲಿ ನಿಮ್ಮಿಂದ ದೂರ ಆಗಿ ಬಿಸ್ನೆಸ್ ಕಡೆ ಗ್ರೋತ್ ಮಾಡಬೇಕು, ನಿಮ್ಮ ಜೊತೆ ಇದ್ದರೆ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೆಲವ್ರು ಯೋಚನೆ ಮಾಡಿದ್ರೆ, ಕೆಲವರು ನಿಮ್ಮ ಪ್ರೀತಿನ ಧಿಕ್ಕರಿಸಿ ನಿಮ್ಮ ಪ್ರೀತಿನ ಬೇಡ ಅಂತ ಡಿವೋರ್ಸ್ ತೊಗೊಂಡ್ರೆ ನಿಮ್ಮಿಂದ ಸಾಕಷ್ಟು ದುಡ್ಡು ಸಿಗುತ್ತೆ. ಆ ದುಡ್ಡಿಂದ ನಾನು ಬೇರೆ ಏನಾದರೂ ಬಿಸ್ನೆಸ್ ಶುರು ಮಾಡ್ಬೋದು ಅಥವಾ ಚೆನ್ನಾಗಿ ಬದುಕಬಹುದಲ್ವಾ ಅಂತ ಯೋಚನೆನ ಮಾಡಿಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ಪ್ರೀತಿ ಬೇಡ, ಹಣ ಬೇಕು ಅನ್ನುವಂಥ ವಿಚಾರ ಇದೆ. ಏನೋ ಒಂದು ಕೆರಿಯರ್ ಅಥವಾ ಬಿಸ್ನೆಸ್ಸಲ್ಲಿ ಮುಂದುವರಿಬೇಕು ನಾನು, ನಿನ್ನ ಪ್ರೀತಿ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಅವರಿಗೆ ಅವರ ಪಾಸ್ಟ್ ಎನರ್ಜಿ ತುಂಬ ಡಿಸ್ಟರ್ಬ್ ಮಾಡ್ತಿದೆ ಮತ್ತು ಅವರ ಪಾಸ್ಟ್ ಎನರ್ಜಿಲೇ ಅವರು ಇದ್ದಾರೆ ಅನ್ನುವಂಥದ್ದು. ಸ್ಟಿಲ್ ಸಿಂಗಲ್ ಆಗಿ ಇನ್ನು ಯಾರ ಜೊತೆನೂ ಲವ್ ಇದೆಲ್ಲ ಮಾಡೇ ಇಲ್ಲ ಅನ್ನೋರು ಒಬ್ಬ ಒಳ್ಳೆ ಪಾರ್ಟ್ನರ್ ಬಂದರೆ ಚೆನ್ನಾಗಿರುತ್ತಲ್ವಾ, ನನಗೆ ಈಗ ದುಡ್ಡು ಜಾಸ್ತಿ ಆಗಿದೆ, ಸೊ ಈಗ ದುಡ್ಡು ಬೇಡ ಲವ್ ಬೇಕು ಅಂತ ಕೆಲವ್ರಿಗೆ ಅನ್ನಿಸ್ತಿದೆ. ಸೊ ಇದೆರಡೂ ಫೀಲಿಂಗ್ಸ್ ಇಟ್ಟಿದ್ದಾರೆ. ಸೊ ನಿಮ್ಮ ಸಿಚುವೇಶನಿಗೆ ತಕ್ಕಂಗೆ, ನಿಮ್ಮ ಪಾರ್ಟ್ನರಿಗೆ ತಕ್ಕಂಗೆ ಇದು ಅನ್ವಯಿಸಿದ್ರೆ ತಗೊಳ್ಳಿ, ಇಲ್ಲಾಂದರೆ ಬೇರೆದನ್ನು ಚೂಸ್ ಮಾಡಿ. ಜೊತೆಗೆ ಅವರು ಆದಷ್ಟು ಬೇಗ ನಿಮ್ಗೊಂದು ಮೆಸೇಜ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ, ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇವ್ರಿಗೆ ಎಷ್ಟು ಜನ ಪಾರ್ಟ್ನರ್ಸ್ ಇದ್ರೂ ಸಾಲದು ಅವರಿಗೆ, ಆ ಥರ ಎನರ್ಜಿ ಇದೆ. ಸೊ ಸದ್ಯಕ್ಕೆ ಮ್ಯಾನೇಜ್ ಮಾಡ್ತಿದ್ದಾರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ. ಅವರು ಏನೂ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ನಿಮ್ಮನ್ನು. ಸೊ ಹೇಗಿದ್ರೂ ಅವರು ಸುಳ್ಳಿನ ಒಂದು ಕಂತೆ ಒಳಗೆ ನಿಮ್ಮನ್ನು ಬೊಂತೆ ಥರ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಸುಳ್ಳುಗಳ ನಡುವೆ ಯೋಚನೆ ಮಾಡಿಕೊಂಡು ಅವರು ಅವ್ರದ್ದೇ ಆದ ಲೋಕದಲ್ಲಿ ಇದ್ದಾರೆ. ನಿಮ್ಮ ಜೊತೆ ಅವರಿಗೆ ರೊಮ್ಯಾನ್ಸ್ ಮಾಡೋಕ್ಕೆ ಇಷ್ಟ, ಚಾಟ್ ಮಾಡೋಕ್ಕೆ ಇಷ್ಟ, ಔಟಿಂಗ್ ಹೋಗೋಕ್ಕೆ ಇಷ್ಟ, ಡೇಟಿಂಗ್ ಮಾಡೋಕ್ಕೆ ಇಷ್ಟ, ಆದರೆ ಕಮಿಟ್ಮೆಂಟ್ ಕೊಡೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನುವಂಥ ಯಾವುದೇ ಉದ್ದೇಶದಲ್ಲಿ ಇಲ್ಲ ಸದ್ಯಕ್ಕೆ. ಸೊ ಬೇರೆ ಪರ್ಸನನ್ನು ಅವರು ಮ್ಯಾರೇಜ್ ಆಗಿ ಸೆಟ್ಲ್ ಆಗ್ತಾರೆ ಅನ್ನುವಂಥದ್ದು ಇದೆ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಆಯಿತಾ? ಸೊ ಕೆಲವ್ರಿಗೆ ಬೇರೆ ಪರ್ಸನ್ ಬರುವಂಥ ಸಾಧ್ಯತೆ ಇದೆ, ಕೆಲವರು ಅವ್ರ ಜೊತೆನೇ ಪ್ಯಾಚಪ್ಪಲ್ಲಿ ಇದ್ದಾರೆ. ಸೊ ಯಾವುದೋ ಒಂದು ಸತ್ಯ ಹೇಳ್ತೀರಾ, ಸುಳ್ಳಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ, ಆ ಸುಳ್ಳನ್ನು ಹಾಗೆ ಮೇಂಟೈನ್ ಮಾಡಬೇಕು, ಹೀಗೆ ಚೆನ್ನಾಗಿದೆ ಅಂತ ಅವರು ಯೋಚನೆನ ಮಾಡ್ತಿದ್ದಾರೆ. ಕೆಲವ್ರಿಗೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನಿಸ್ತಿದೆ, ಇನ್ನು ಕೆಲವರಿಗೆ ಅವರೇ ಸುಳ್ಳು ಹೇಳ್ತಿದ್ದಾರೆ, ನಿಮಗೆ ಗೊತ್ತಾಗ್ತಿಲ್ಲ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಒಂದಷ್ಟು ಕೋರ್ಟಲ್ಲಿ ನಿಮ್ಮ ವಿಚಾರಣೆಗಳು ಅಥವಾ ವಿಚಾರಗಳು ನಡೀತಾ ಇರ್ಬೋದು, ಕೋರ್ಟ್ ಕೇಸ್ಗಳು ಇರ್ಬೋದು. ಸೊ ನಿಮ್ಮ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಯೋಚನೆನ ಮಾಡ್ತಿದ್ದಾರೆ. ಒಂದಷ್ಟು ಕಾನೂನಿನ ಸಹಾಯ ಬೇಕು ಅಂದರೂ ಕೂಡ ತಗೊಳ್ಬೇಕು ಅನ್ನುವಂಥ ಯೋಚನೆನ ಮಾಡ್ತಾ ಇದ್ದಾರೆ ಕೆಲವರು ಇನ್ನು ನಿಮ್ಮನ್ನು ಹೇಗೆ ಟ್ರ್ಯಾಕ್ ಮಾಡಬಹುದು, ಯಾವ ರೀತಿಯಲ್ಲಿ ನಿಮ್ಮನ್ನು ಕಂಟ್ರೋಲ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ನೀವು ಯಾವ್ಯಾವ ಸಮಯಕ್ಕೆ ಏನೇನು ಮಾಡ್ತಿರ್ತೀರ, ಎಷ್ಟೊತ್ತಿಗೆ ಎದ್ದಿರ್ತೀರ, ಎಷ್ಟೊತ್ತಿಗೆ ಮಲಗ್ತೀರಾ, ಎಷ್ಟೊತ್ತಿಗೆ ಊಟ ಮಾಡ್ತೀರಾ, ಯಾರ ಜೊತೆ ಮಾತಾಡ್ತೀರಾ, ಫುಲ್ ಟ್ರ್ಯಾಕಲ್ಲಿ ಇಟ್ಟಿದ್ದಾರೆ ನಿಮ್ಮ
ಒಂದು ದಿನಚರಿನ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವರಿಗೆ ನೀವೊಂದು ಬಿಸ್ನೆಸ್ ಥರ ನಿಮ್ಮಿಂದ ಅವರಿಗೆ ಹೆಚ್ಚು ಅನುಕೂಲಗಳಾಗ್ತಿದೆ, ನಿಮ್ಮಿಂದ ಹೆಚ್ಚು ಪ್ರಾಫಿಟ್ ಆಗ್ತಿದೆ, ಗೊತ್ತಿಲ್ಲ ಅವ್ರು ನಿಮ್ಮನ್ನು ಹೇಗೆ ಉಪಯೋಗಿಸ್ಕೊಳ್ತಿದ್ದಾರೆ ಅಂತ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್, ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಸೊ ಅವ್ರು ನಿಮ್ಮನ್ನು ಉಪಯೋಗಿಸ್ಕೊಂಡು ಒಂದಷ್ಟು ಹಣ ಮಾಡ್ತಿದ್ದಾರೆ, ಹೆಸರು ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಜೀವನದಿಂದ ನೀವು ಮುಂದೆ ಹೋಗಬಾರ್ದು, ಅವ್ರನ್ನ ಬಿಟ್ಟು ಬೇರೇನು ಯೋಚನೆ ಮಾಡಬಾರ್ದು, ಆ ರೀತಿಯಲ್ಲಿ ಟ್ರ್ಯಾಪ್ ಮಾಡಿ ಕೆಲವ್ರನ್ನ ಇಟ್ಟಿದ್ದಾರೆ. ಸೊ ಇನ್ನು ಕೆಲವ್ರನ್ನ ನೀವೇ ಟ್ರ್ಯಾಪ್ ಮಾಡಿ ಇಟ್ಟಿದ್ದೀರಾ. ಸೊ ಅವರಿಗೆ ಸಾಕಷ್ಟು ಸುಳ್ಳು ಹೇಳಿದ್ರು ಅನ್ನುವಂಥ ಕಾರಣಕ್ಕೆ ಸರಿಯಾದ ರೀತಿಯಲ್ಲೇ ಪನಿಷ್ಮೆಂಟನ್ನು ಕೊಟ್ಟಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ನಿಮ್ಮ ಜೊತೆ ಎಲ್ಲಾದರೂ ಔಟಿಂಗ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಕೆಲವರು ರಿಯೂನಿಯನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಇನ್ನು ಕೆಲವರು ಒಂದೊಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಆಗಿ ಇದ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ, ಇನ್ನು ಕೆಲವರು ಒಳ್ಳೆ ವೈಫಾಗಿ ಹೌಸ್ ವೈಫಾಗಿ ಇರಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾರೆ. ಕೆಲವರು ಕೋರ್ಟಿಗೆ ಹೋಗಿ ಡಿವೋರ್ಸ್ ತೊಗೊಳ್ಳುವಂಥ ಯೋಚನೆನ ಮಾಡಿಸಿದ್ರೆ, ಇನ್ನು ಕೆಲವರು ರಿಯೂನಿಯನ್ ಯೋಚನೆನ ಮಾಡಿಸಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪಾಸ್ಟ್ ಲೈಫ್ ಕಾರ್ಮಿಕ್ ಜೊತೆ ನೀವು ಸಾಕಷ್ಟು ಟ್ರಿಗರ್ ಆಗಿದ್ದೀರಾ. ಆ ಪಾಸ್ಟ್ ಲೈಫ್ ಕಾರ್ಮಿಕ್ ಎನರ್ಜಿ ನಿಮ್ಮ ಜೀವನದಿಂದ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಚಾಲೆಂಜಿಂಗನ್ನು ತುಂಬ ಫೇಸ್ ಮಾಡ್ಕೊಂಡು ತುಂಬ ದೂರ ಬಂದಿದ್ದೀರಾ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ವಾಪಸ್ ನಿಮಗೆ ನೀವು ಸಿಗ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಎಸ್, ಒಂದು ಹೊಸ ಎನರ್ಜಿ, ಹೊಸ ಜೀವನ, ಹೊಸ ಬದುಕು ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯದ ವಿಚಾರದಲ್ಲೂ, ನೆಗೆಟಿವಿಟಿ ವಿಚಾರದಲ್ಲೂ ಕೂಡ ಮುಂದುವರಿಬೇಕು, ಒಳ್ಳೆಯದಾಗಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದಾರೆ. ಇದೊಂದು ರೀತಿ ಕಾರ್ಮಿಕ್ ಲವ್ ಇದೆ. ಒಂದಷ್ಟು ಸತ್ತೋಗಿರೋ ಅಂಥವ್ರು ಕೂಡ ನಿಮ್ಮನ್ನು ಯೋಚನೆ ಮಾಡಿ ನಿಮ್ಮನ್ನು ಬಿಡೋಕ್ಕಾಗ್ದಿರ ಒದ್ದಾಡ್ತಿದ್ದಾರೆ. ಸೊ ಆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಇನ್ನೂ ಸ್ವಲ್ಪ ಬೆಟರ್ ಇರುತ್ತೆ. ಇಟ್ಸ್ ಎ ಜನರಲ್ ರೀಡಿಂಗ್, ಓಕೆ. ಸೊ ಎಸ್, ಥರ್ಡ್ ಸಿಚುವೇಶನಿಂದ ಕೂಡ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ರಿಯೂನಿಯನ್ ಆಗುತ್ತೆ. ಯಾರಾದರೂ ದೂರ ಹೋಗಿದರೆ ನಿಮ್ಮಿಂದ ರಿಯೂನಿಯನ್ ಆಗುತ್ತೆ, ಸಿಂಗಲ್ಸ್ ಇದ್ದರೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.